ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ರಿಗೂ. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಮಾರ್ನಿಂಗೇ ಎದ್ದು ಬೇಗನೆ ಎದ್ದಿದ್ದಾಯಿತು. ಆಲ್ಮೋಸ್ಟ್ 5 o'clock ಆಗಿತ್ತು. ಸೊ ಎದ್ದು ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋಷ್ಟರೊಳಗೆ 5:30 ಆಯಿತು. ಈಗ ಆಲ್ಮೋಸ್ಟ್ 5:30 ಆಗಿದೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಬೇಕು. ಇವತ್ತೊಂದು ತುಂಬ ರಶ್ ಇರುತ್ತೆ ಅನ್ಕೋತೀನಿ. ಸೊ ನೋಡೋಣ, ಹೋಗೋಣ ಇವಾಗ ದೇವಸ್ಥಾನಕ್ಕೆ. ಸೊ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಟು ಆಲ್. ಸೊ ಮಾರ್ನಿಂಗ್ 5 o'clockಲ್ಲೇ ಎದ್ದಿದ್ದಾಯಿತು, ಪೂಜೆ ಎಲ್ಲ ಆಯಿತು. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇವತ್ತಂತೂ ತುಂಬ ರಶ್ ಇರುತ್ತೆ. ಸೊ ನೋಡಬೇಕು ಹೇಗಿರುತ್ತೆ ಅಂತ ಅಲ್ಲೋಗಿ. ಸೊ ಇವತ್ತು ಮಾರ್ನಿಂಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಫುಲ್ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸೊ ನೋಡ್ಬೋದು, ಇದೇನೇ ದೇವಸ್ಥಾನ. ಸೊ ಇದೇ ದೇವಸ್ಥಾನ. ಇದು ಮಂಡ್ಯದಲ್ಲಿರೋದು ಶನೈಶ್ವರ ಸ್ವಾಮಿ ದೇವಸ್ಥಾನ ಅಂತ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಆಗಿದೆ. ಬಟ್ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಪ್ಪ ಅಂದರೆ ದೇವ್ರ ಅಲಂಕಾರನ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ. ಸೊ ನಾನು ಬಂದಾಗ ಆಲ್ರೆಡಿ ತುಂಬ ರಶ್ ಇತ್ತು. ಕ್ಯೂ ನೋಡಿದ್ರೆ ತುಂಬ ದೂರ ಆಯಿತು. ಸೊ ಕ್ಯೂನಲ್ಲಿ ಬಂದಿದ್ದಾಯಿತು, ಒಂದು 20 minutes ಆಯಿತು ದರ್ಶನ ಆಗೋಷ್ಟೊಳಗಡೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಅದಕ್ಕೆ ನನಗೆ ದೇವಸ್ಥಾನ ಅಂದರೆ ತುಂಬಾ ಇಷ್ಟ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಪ್ರಸಾದ ಇರ್ಬೋದು, ಅಲಂಕಾರ ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಏನು ಅಂದರೆ ಇಲ್ಲಿ ಎಲ್ಲ ರೀತಿಯ ದೇವರುಗಳನ್ನ ನೀವು ನೋಡ್ಬೋದು. ಒಂದು ಶನೇಶ್ವರ ದೇವಸ್ಥಾನ ಅಂತ ಇರ್ಬೋದು, ಬಟ್ ಅದೊಂದೇ ದೇವರಿಲ್ಲ ಇಲ್ಲಿ ಆಂಜನೇಯ ಇರ್ಬೋದು, ಗಣಪತಿ, ಚಾಮುಂಡೇಶ್ವರಿ, ಅಯ್ಯಪ್ಪ, ಸುಬ್ರಹ್ಮಣ್ಯ ಸ್ವಾಮಿ, ಈ ಥರ ಎಲ್ಲ ದೇವರುಗಳನ್ನೂ ಕೂಡ ಇಟ್ಟಿದ್ದಾರೆ. ಸೊ ಅದಕ್ಕೆ ಈ ದೇವಸ್ಥಾನ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಚೆನ್ನಾಗಿದೆ ದೇವಸ್ಥಾನ. ಚಿಕ್ಕದಾಗಿದ್ದರೂ ಚೊಕ್ಕವಾಗಿ ಅಂತಾರಲ್ಲ ಆ ರೀತಿ. ಮತ್ತು ಇಲ್ಲಿ ನವಗ್ರಹ ದೇವಸ್ಥಾನ ಕೂಡ ಇದೆ. ನವಗ್ರಹಗಳು ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅದು ಬಿಟ್ಟರೆ ಒಂದು ಶಿವನ ದೇವಸ್ಥಾನ ಅಂತ ಮೇಲ್ಗಡೆ ಪುಟ್ಟದಾಗಿ ಗುಡಿ ಮಾಡಿದ್ದಾರೆ. ಹಾಗೆ ಬಸವಣ್ಣ ಕೂಡ ಇದ್ದಾರೆ. ಮತ್ತು ಅವತ್ತಿನ ಏನು ಸ್ಪೆಷಲ್ ನಾವು ಹೋಗಿದ್ದಿನ ಅಂದರೆ ಶಬರಿಮಲೆಗೆ ಹೋಗ್ತಾಯಿದ್ರು ಅಯ್ಯಪ್ಪ ಮಾಲೆ ಹಾಕ್ಸ್ಕೊಂಡಿರೋರು. ಸೊ ಅವರು ಪೂಜೆ ಮಾಡ್ತಾಯಿದ್ರು. ನಮಗೆ ಹುಡುಗಿರಿಗೆ ಎಸ್ಪೆಷಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಸೊ ಒಂದು ಖುಷಿ ಏನಾಯ್ತಪ್ಪ ನನಗೆ ಅಂದರೆ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ದೇವ್ರ ದರ್ಶನ ಆಯಿತು. ಅದೊಂದು ಖುಷಿ ಆಯಿತು. 18 ಮೆಟ್ಲಿಟ್ಟು ಮೇಲ್ಗಡೆ ದೇವ್ರ ವಿಗ್ರಹ ಇಟ್ಟು ಪೂಜೆ ಮಾಡ್ತಾಯಿದ್ರು. ಅದು ತುಂಬಾ ಖುಷಿ ಆಯಿತು. ಎಸ್ಪೆಷಲಿ ಯಾಕಂದರೆ ನಾವಲ್ಲಿಗೆ ಹೋಗೋಕ್ಕಾಗಲ್ಲ, ಅದ್ರ ಬದಲು ಇಲ್ಲಿ ನೋಡಿದ್ವಲ್ಲ, ಅದು ತುಂಬಾ ಖುಷಿ ಕೊಡ್ತು ನನಗೆ. ಚೆನ್ನಾಗಿ ಮಾಡಿದ್ರು ಅಲಂಕಾರನ ಅಯ್ಯಪ್ಪ ಸ್ವಾಮಿಯವರು. ಯಾಕೆಂದರೆ ಇಲ್ಲ ಆಲ್ಮೋಸ್ಟ್ ಮಾಲೆ ಹಾಕ್ಸ್ಕೊಂಡಿರ್ತಾರಲ್ಲ, ಅವ್ರು ಇಲ್ಲೇ ಪೂಜೆ ಮಾಡೋದು. ಹಾಗಾಗಿ ಚೆನ್ನಾಗಿ ಮಾಡಿದರು. ಅದೊಂದು ಖುಷಿ ಆಯಿತು. ಫೈನಲಿ ಪ್ರಸಾದ ಕೊಟ್ಟರು, ಏನು ಬೆಲ್ದನ್ನ ಮತ್ತು ಪುಳಿಯೋಗರೆ. ಫೈನಲಿ ಮನೆಗೆ ಬಂದೆ, ಪ್ರಸಾದ ಎಲ್ಲ ಕೊಟ್ಟರು. ಸೊ ತೊಗೊಂಡು ಮನೆಗೆ ಬಂದಿದ್ದೀನಿ. ಸೊ ಈಗ ಟಿಫನ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಏನು ಮಾಡೋದು? ಸಂಕ್ರಾಂತಿ ಸ್ಪೆಷಲ್ ಕಿಚಡಿ ರೈಸ್, ಮಂಡ್ಯ ಸ್ಟೈಲಲ್ಲಿ ಕಿಚಡಿ ರೈಸ್ನ ಮಾಡ್ತಿದ್ದೀನಿ. ಸೊ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತು 1 ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ 3 ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಫ್ರೆಶ್ ಆಗಿರೋ ಕರಿಬೇವಿನ ಎಲೆ ತೊಗೊಳ್ಳಿ, 10ರಿಂದ 15 ಎಲೆ. ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು, ತುಂಬ ನುಣ್ಣಗೇನು ರುಬ್ಬಬೇಡಿ, ಸ್ವಲ್ಪ ದಪ್ಪಕ್ಕೆ ಇದ್ದರೆ ಸಾಕು. ಹಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬ ನುಣ್ಣಗೆ ರುಬ್ಬಿಟ್ರೆ ಅಷ್ಟು ಟೇಸ್ಟ್ ಸಿಗಲ್ಲ. ಸ್ವಲ್ಪ ದಪ್ಪಕ್ಕಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನಿಲ್ಲಿ ಸಪ್ರೇಟಾಗಿ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಅವರೆಕಾಳು. ಸೊ ಎಕ್ಸ್ಪೆಷಲಿ ಕಿಚಡಿಗೆ ಅವರೆಕಾಳು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ಳಿ. ಅದಕ್ಕೆ ಫ್ರೆಶ್ ಇರೋದನ್ನ ಹಾಕ್ಕೊಳ್ಳಿ. ಸೊ ಹಾಗೆ ಬಿಟ್ಟಿರೋಂಥ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು 5 minutes. ಅದು ಸ್ಮೆಲ್ಲೆಲ್ಲ ಹೋಗಲಿ, ಹಸಿ ಸ್ಮೆಲ್ ಅಂತ ಹೇಳಿ. ಸೊ ಈ ರೀತಿಯ ಅವರೆಕಾಳನ್ನ ಹಾಕಿ ಕಿಚಡಿ ರೈಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಸ್ಪೆಷಲಿ ಮಂಡ್ಯ ಕಡೆ ಸೈಡಲ್ಲಿ ಈ ಕಿಚಡಿ ರೈಸು ತುಂಬ ಫೇಮಸ್ಸು. ಯಾವಾಗಲೂ ಮಾಡಲ್ಲ ನಾವು, ಹಬ್ಬದ ಟೈಮಲ್ಲಿ ಅಷ್ಟೇ ಮಾಡೋದು. ಸೊ ಇದು ಒಂದು 5 minutes ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಆ ಮಸಾಲಾನ ಹಾಕೋಣ. ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ, ಯಾಕೆಂದರೆ ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ಸೊ ಇವಾಗ ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅಷ್ಟು ಅದು ಡಬಲ್ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡು 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಎಷ್ಟು ಉಪ್ಪು ಬೇಕೋ ಅಷ್ಟು. ಒಂದು ಸಲ ಫೈನಲಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಕಿಚಡಿ ರೈಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ. ನಾವಿಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಹಸುಗೂ ಕೊಡ್ತೀವಿ ನಾವು. ಸೊ ಎಲ್ಲ ಚಾಯಿಸಿ ಬಂದಮೇಲೆ ಹಸುಗಳಿಗೆ ನಾವು ಈ ರೈಸ್ನ ಕೊಡ್ತೀವಿ. ಸೊ ಅದೇ ಸ್ಪೆಷಲ್ ಇಲ್ಲಿ. ಮತ್ತು ಮುಚ್ಚಳ ಹಾಕಿ 2 ವಿಷಲ್ನ ಹಾಕ್ಸ್ಕೊಳ್ಳಿ.
ಸೊ ನೋಡಿದ್ರಲ್ವಾ ಕಿಚಡಿಯನ್ನು ಯಾವ ರೀತಿ ಮಾಡೋದು ಅಂತ. ಇಷ್ಟೇ, ತುಂಬ ಸಿಂಪಲ್ಲು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ. ಫೈನಲಿ ಕಿಚಡಿ ರೈಸ್ ರೆಡಿ ಆಯಿತು. ಸೊ ಮಧ್ಯಾಹ್ನಕ್ಕೆ ನಾವು ಪಾಯಸ ಮತ್ತು ವಡೆ ಮಾಡ್ಕೊಂಡಿದ್ವಿ ಅನ್ನದ ಜೊತೆ ಸಾಂಬಾರು ಜೊತೆ. ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಪಾಯಸ ಮತ್ತು ವಡೆನ. ಚೆನ್ನಾಗಿ ಬಂದಿತ್ತು. ಸೊ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಹಾಯ್. ಸೊ ಮಧ್ಯಾಹ್ನ ಊಟ ಎಲ್ಲ ಆಯಿತು. ಇವಾಗ ನಾವು ರೆಡಿಯಾಗಿ ಎಲ್ಲೋಗ್ತಿದ್ದೀವಿ ಗೊತ್ತಾ? ಸೊ ನಮ್ಮ ಮಂಡ್ಯದಲ್ಲಿ ಏನು ಸ್ಪೆಷಲ್ಲು ಸಂಕ್ರಾಂತಿದು ಅಂದರೆ, ಆ್ಯಸ್ ಯೂಶುವಲ್ ಎಲ್ಲ ಊರಲ್ಲೂ ಮಾಡ್ತಾರೆ, ಹಸುನ ಕಿಚ್ಚಾಯಿಸ್ತಾರೆ. ಇಲ್ಲೂ ಕೂಡ ಹಸುಗಳನ್ನ ಇವತ್ತು ಕಿಚ್ಚಾಯಿಸ್ತಾರೆ. ಸೊ ಬೇರೆ ಕಡೆ ನನಗೆ ಗೊತ್ತಿಲ್ಲ, ಬಟ್ ಮಂಡ್ಯದಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರೋದು. ಮ್ಯಾಕ್ಸಿಮಮ್ ಒಂದು 5:30 ಆರ್ 6 o'clock ಅದು ಸ್ಟಾರ್ಟ್ ಆಗುತ್ತೆ. ಇನ್ನು ಮುಗಿಯೋದು ಒಂದು 8 o'clock ಆಗ್ಬೋದು. ಬಿಕಾಸ್ ಅಷ್ಟು ಹಸುಗಳು ಬರುತ್ತೆ. ಸುತ್ತಮುತ್ತ ಎಷ್ಟು ಹಳ್ಳಿಗಳಿದೆ ಅಲ್ಲಿಂದ ಕೂಡ ಎಲ್ಲ ಹಸುಗಳನ್ನ ಕರ್ಕೊಂಡು ಬರ್ತಾರೆ. ಮತ್ತು ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿರುತ್ತೆ. ಒಂಥರ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು.